ಹಾಸ್ಪಿಟ್ಲಿಗೆ ಬಂದಿದ್ದೆ. ನನಗೆ ಫಸ್ಟ್ ಪಾಪು ಬಂದು ಹುಟ್ಟಿ ತೀರೋಗಿತ್ತು. ಸೆಕೆಂಡ್ ಪಾಪುಗೆ ಬಂದು ಇಲ್ಲೇ ಸ್ಕ್ಯಾನ್ ಮಾಡಿದೆ. ಪ್ರಕಾಶ್ ಸರೇ ಮಾಡಿಸಿದ್ರು ಸ್ಕ್ಯಾನು. ಅದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಗೊತ್ತಿತ್ತು. ಆಮೇಲೆ ಪ್ರಕಾಶ್ ಸರ್ ಏನು ಮಾಡಿದ್ರು, ಅಬೋಷನ್ ಮಾಡೋಕ್ಕೆ ಹೇಳಿದ್ರು. ಮಾಡಿದೆ. ಆ ಪಾಪುನ ಲ್ಯಾಬಿಗೆ ಕಳಿಸಿದ್ರು. ಆ ಪಾಪುಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿತ್ತು. 2-3 ಟೆಸ್ಟ್ ಮಾಡಿದ್ದೆ. ಆಮೇಲೆ ತಿರ್ಗಾ ಥರ್ಡ್ ಕನ್ಸೀವ್ ಆಗೋಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ರು. ತಿರ್ಗಾ ಥರ್ಡ್ ಕನ್ಸೀವ್ ಆಗಿದ್ದೆ. ನನಗೆ ನಮ್ರತಾ ಮೇಡಮೇ ನೋಡ್ತಾಯಿದ್ರು. ಥರ್ಡ್ ಕನ್ಸೀವ್ ಆದಾಗ ನನಗೆ ಒಂದು ಗಂಡು ಪಾಪು ಹುಟ್ಟಿದ್ದ. ಪಾಪು ಚೆನ್ನಾಗಿದೆ, ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ಇಲ್ಲೇ ಚೆನ್ನಾಗಿ ನೋಡ್ತಾಯಿದ್ರು. ನನ್ನ ಪ್ರಕಾಶ್ ಸರೇ ಸ್ವಲ್ಪ ಹೇಳಿದರು. ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಬಂದು ನನಗೆ ನೋಡಿದ್ರು, ಕನ್ಸಲ್ಟ್ ಮಾಡಿದ್ರು. ಈ ಥರ ಪ್ರಾಬ್ಲಮ್ ಇಲ್ಲ, ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೋದಾ ಅಂತ ಹೇಳಿದರು. ಆವಾಗ ಟ್ರೈ ಮಾಡಿದ್ದಕ್ಕೆ ನನಗೆ ಇವಾಗ ಒಂದು ಗಂಡು ಪಾಪು ಹುಟ್ಟಿತ್ತು. ಅದಕ್ಕಾಗಿ ಹಾಸ್ಪಿಟ್ಲಿಗೆ ಧನ್ಯವಾದಗಳು ಹೇಳ್ತಾಯಿದ್ದೆ. ಹಾಸ್ಪಿಟ್ಲು ತುಂಬ ಚೆನ್ನಾಗಿತ್ತು. ಪಾಪುನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಚೆನ್ನಾಗಿತ್ತು ಹಾಸ್ಪಿಟ್ಲ್. ನರ್ಸ್ಗಳೆಲ್ಲ ಚೆನ್ನಾಗಿದ್ರು, ಚೆನ್ನಾಗಿದ್ರು, ಚೆನ್ನಾಗಿ ನೋಡಿಕೊಂಡ್ರು. ಡಾಕ್ಟರ್ ಎಲ್ಲ ಚೆನ್ನಾಗಿದ್ರು.